ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟೋಕೆ ಅವಕಾಶ ಕೊಟ್ಟವ್ರು ಯಾರು? ನಾನು ಹೇಳ್ತಿದ್ದೀನಿ, ಅಲ್ಲಿ ಸನ್ಮಾನ್ಯ ಶಾಸಕರು ಯಾರು ಅಂತ ಹೇಳಿದ್ರೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಮತ್ತು ಸರಿಯೋ ತಪ್ಪ ನೀವು ಹೇಳಿ? ಅದು ಅಕ್ರಮ ಅಂತೇಳಿ ತೆರವು ಮಾಡಕ್ಕೆ ಅಂತ ಸರ್ಕಾರ ಹೋಗಿದ್ದು, ಅಂದ್ರೆ BMRC ಹೊಸ ಜಿಪಿ. ಅಕ್ರಮಕ್ಕಿಂತ ಮೊದಲು ನಿಮ್ಮ ಇಡೀ ರಾಜ್ಯದ ಬಗ್ಗೆ ಮಾತಾಡ್ತೀರಾ. ನಿಮ್ಮ ಸಚಿವರು ಎಲ್ಲ ವಿಚಾರಗಳ ಬಗ್ಗೆ ಗೊತ್ತಿರುತ್ತೆ. ಅವರದೇ ಕಾನ್ಸ್ಟಿಟ್ಯೂನ್ಸಿಲಿ ಅಕ್ರಮವಾಗಿ ಮನೆಯನ್ನು ಸೆಟ್ಗಳನ್ನ ನಿರ್ಮಾಣ ಮಾಡಿ ಯಾರೋ ಅವ್ರ ಹತ್ರ ದುಡ್ಡು ತಗೊಂಡು ಆ ನಿವಾಸಿಗಳ ಹತ್ರ ಅಲ್ಲಿ ಅವರಿಗೆ ಬಾಡಿಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮವ್ರೇನು ಕಡ್ಲೆಪುರಿ ತಿಂತಾ ಇದ್ರಾ? ನಿಮಿಷ ಸರ್, ನಮ್ಮ ಸರ್ಕಾರದ ಗಮನಕ್ಕೆ ಬಂದ ನಂತರ ಅದಕ್ಕೆ ಕಾರ್ಯೋನ್ಮುಖ ಆಗಿದ್ದೀವಿ. ಇದೇ ಬಿಜೆಪಿ ಅವರು ನಾವು ಆ ತೆರವು ಮಾಡಿದಾಗ ಏನ್ ಹೇಳಿದ್ರು, ಇದೇ ಆರ್ ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು ಆಗಿರ್ಬೋದು, ಏನ್ ಹೇಳಿದ್ರು, ಅವ್ರಿಗೆ ಮನುಷ್ಯತ್ವ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ, ರಾತ್ರೋರಾತ್ರಿ ತೆರವು ಮಾಡೋರೆ ಬುಲ್ಡೋಸರ್ ಸರ್ಕಾರ ಅಂತ ನಮ್ಮ ಮೇಲೆ ಗೂಬೆ ಕುಂಡಿಸಿದ್ದು ಆಯ್ತು. ಇವತ್ತು ಅವ್ರಿಗೆ ಸೂರು ಕೊಡ್ತಾ ಇದೀವಿ ಅಂದಾಗ ಉಲ್ಟಾ ಹೊಡಿತಾನೆ ಇದ್ದಾರೆ. ಸರ್, ಅಕ್ರಮವಾಸಿಗಳು ಯಾರು ಇಲ್ಲ, ಕೇಳಿಸ್ಕೊಳ್ಳಿ ಸರ್. ಮೊದಲನೇದಾಗಿ ಹೊಡೆದಾಕಕ್ಕೆ ಅವ್ರ ಕೈಲಿ ತಾಕತ್ತು ಏನು ಇಲ್ಲ. ನಾವು ಅಕ್ರಮ ಸರ್ಕಾರದ ಜಮೀನು ಅಂತ ತಗೊಳ್ತಾ ಇದೀವಿ, ಅದಕ್ಕೆ ಸೂರು ಕೊಡೋದಕ್ಕೂ ವಿರೋಧ. ಅವತ್ತಿದೆ ಆರ್ ಅಶೋಕ್ ಅವರು, ಇದೇ ಛಲವಾದಿ ಅವರು ಇಬ್ರು ಏನ್ ಹೇಳಿದ್ರು, ರಾತ್ರಿ ಮಾಡಿದ್ರೆ ಹೆಂಗೆ ಅಂತ ಕೇಳಿದ್ರು. ಅವ್ರಿಗೆ ಒಂದೇನಾದ್ರು ಒಂದ್ ಸೂರು ಕಲ್ಪಿಸ್ಬೇಕು ಅಂತ ಹೇಳಿದ್ರು. ಸೂರು ಕೊಟ್ರೆ ಇವಾಗ ಮಸಲ್ ಕಲ್ಲು ಹುಡುಕ್ತಾವ್ರೆ. ಏನ್ ಮಾಡೋಣ ಹೇಳಿ? ಇವ್ರು ಹೆಂಗ್ ಗೊತ್ತಾ ಸರ್, ಕೊಟ್ಟ ಕುದುರೆ ಏರ್ದೇ ಇರೋ ಬಿಜೆಪಿ ಅವ್ರಿಗೆ ರಾಜಕೀಯ ಮಾಡಕ್ ಬರ್ದೇ ಇರೋರು ರಾಜಕೀಯದಲ್ಲೇ ಮಾತಾಡಕ್ಕೆ ಅವಕಾಶ ಕೊಡಿ. ನೋಡಿ ಒಂದ್ ನಿಮಿಷ ಪ್ರಶ್ನೆ ಕೇಳಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಗರೀಬೋ ಹಟಾವೋ ಅಂತ ಹೇಳ್ದಂತ ಇಂದಿರಾ ಗಾಂಧಿ ಅವರು ಇವತ್ತು ಈ ಪರಿಸ್ಥಿತಿಗೆ ಯಾಕೆ? ಬಡವರಿಗೆ, ದಲಿತರಿಗೆ, ಆಟೋ ಚಾಲಕರಿಗೆ 70 ವರ್ಷ ದೇಶ ಆಳಿದಂತ ಕಾಂಗ್ರೆಸ್ಗೆ ಒಂದ್ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಏನಾದ್ರೂ ಕಾಂಗ್ರೆಸ್ನ ಮಾನ ಮರ್ಯಾದೆ ಅರೇಂಜ್ ಮಾಡಕ್ಕೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ಮಾನ ಮರ್ಯಾದೆ ದೇಶದಿಂದ ಕಳೀತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಕಳಿಕೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ವೇಣುಗೋಪಾಲ್ ಅವರು ಹೇಳಿದ ತಕ್ಷಣ ಇವತ್ತು ಕೋಗುಲೆಗೆ ಹೋಗ್ಬಿಟ್ಟು ನಾವು ನಿರಾಶ್ರಿತರಿಗೆ ಮನೆ ಕೊಡ್ತೀವಿ. ಯಾರನ್ನ? ಬಿಜೆಪಿ ಅವರಿಗೆ ಬೆಂಗಳೂರಿನಲ್ಲಿ ಅಕ್ರಮ ಅಂತ ಆ ಪ್ಲೇಸ್ ಅನ್ನ ಧ್ವಂಸ ಮಾಡಿದಾಗ ಮಾತ್ರ ಗೊತ್ತಾಯ್ತಾ? ಯಾಕೆ ಬಿಜೆಪಿ ಅವರು ಮೊದಲೇ ಯಾಕೆ ಎಚ್ಚೆತ್ಕೊಳ್ಳಿಲ್ಲ? ಅದು ಒಂದು ಡಂಪಿಂಗ್ ಯಾರ್ಡ್, ಕಸ ಡಂಪಿಂಗ್ ಯಾರ್ಡ್. ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಮನೆಗಳಿರ್ಲಿಲ್ಲ. ಸ್ಯಾಟಲೈಟ್ ಪಿಕ್ಚರ್ಸ್ ತೋರಿಸುತ್ತೆ 2025ರಲ್ಲಿ ಏಕಾಏಕಿ ಬಂದಿರುವಂತ ಮನೆಗಳು. ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಇದುವರೆಗೆ ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲರೂ ನೋಟಿಸ್ ಬಂದಿದೆ. ಸೊ ಪೊಲೀಸ್ ಅವ್ರು ಏನ್ ಮಾಡ್ತಿದೆ, ಲಾ ಅಂಡ್ ಆರ್ಡರ್ ಏನಾಗಿದೆ, ಶಾಸಕರು ಏನಾಗಿದ್ದಾರೆ, ವಸೀಂ ಅನ್ನೋರು ಯಾರು ಅನ್ನೋದನ್ನ ಕೃಷ್ಣ ಬೈರೇಗೌಡರು ಹೇಳ್ಬೇಕು. ಅವರ ಪರಮಾಪ್ತರ ಹೆಸರಲ್ಲೇ ಲೇಔಟ್, ರೋಲ್ ಕಾಲ್ ವಸೀಂ, ಅವರ ಹೆಸರೇ ಇಟ್ಟಿದ್ದಾರೆ ಬಡಾವಣೆಗೆ. ಇದು ಅಕ್ಷಮ್ಯ ಅಪರಾಧ ಇದು, ಆಯ್ತಾ? ನಮ್ಮ ಸರ್ಕಾರದಲ್ಲಿ ಯಾವುದೇ ಸ್ಯಾಟಲೈಟ್ ಚಿತ್ರ ತೋರಿಸುವಂತದ್ದು ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಮನೆ ಇರ್ಲಿಲ್ಲ. ಅಲ್ಲಿ ಬಂದಿರೋದು 2023ರಲ್ಲಿ. ಫ್ಯಾಕ್ಟ್ಸ್ ನೋಡ್ಕೊಂಡು ಬನ್ನಿ. ನಿಮ್ಮ ಯೋಗ್ಯತೆಗೆ ಅಕ್ರಮದವರಿಗೆಲ್ಲ ಮನೆ ಕೊಡ್ತೀರಾ, ಸೀನಿಯಾರಿಟಿ ಇರುತ್ತೆ, ಆಯ್ತಾ? ಸೀನಿಯಾರಿಟಿ ಬೇಸಿಸ್ ಮೇಲೆ ಮನೆಗಳು ಕೊಡ್ಬೇಕಾಗತ್ತೆ. ಇವ್ರು ಒಂದೇ ವಾರದಲ್ಲಿ ಇವ್ರಿಗೆ 11 ಲಕ್ಷ ಮೌಲ್ಯದ್ದು ಲಿಫ್ಟ್ ಇರೋ ಅಂತ ಫ್ಲಾಟ್ಗಳು ಕೊಡ್ತಾ ಇದ್ದಾರೆ. ಇದೇ KJ ಹಳ್ಳಿನಲ್ಲಿ ಇವತ್ತು ದಲಿತರು, OBCಗಳು ಅವ್ರ ಮನೆಗಳಿಲ್ಲ, ತೆರವು ಮಾಡಿದ್ರು, ಆಯ್ತಾ? ಇದೇ ತರ ಒಕ್ಕಲೆಬ್ಸಿದ್ರು. ಅವ್ರಿಗೆ ಯಾವುದೇ ಮಾನವೀಯತೆ ಇಲ್ಲ. ಇವರೊಬ್ಬರ ಮೇಲೆ ಯಾಕೆ DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ವಿಜಯನ್ ಅವರಿಗೆ ಎಲ್ಲರಿಗೂ ಪಾಪ ಮಾನವೀಯತೆ ಬಂದ್ಬಿಟ್ಟಿದೆ. ಏನಕ್ಕೆ ಮಾನವೀಯತೆನಲ್ಲೂ ಬೇರೆ ಸ್ಲ್ಯಾಬ್ ಮಾಡಿದ್ದಾರೆ ಇವರು? ಬೇರೆ ಕನ್ನಡಿಗರಲ್ವಾ? ದಲಿತರು ಕನ್ನಡಿಗರಲ್ವಾ? ಹಿಂದೂಗಳಲ್ವಾ? ಅವರು ಕೊಡ್ಬೇಕು ತಾನೆ. ಬರೀ ಮುಸಲ್ಮಾನರ ಮೇಲೆ ಏನಕ್ಕೆ ಇವ್ರಿಗೆ ಇಷ್ಟು ಮಾನವೀಯತೆ? ಎಲ್ರ ಮೇಲೂ ಇರ್ಬೇಕಲ್ವಾ ಮಾನವೀಯತೆ ಅನ್ನೋದು? ಇದು ಅಕ್ಷಮ್ಯ ಅಪರಾಧ. ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ರಾಜ್ಯದಲ್ಲಿ. ಕೇರಳ CM ಯಾಕ್ರಿ ಎಂಟ್ರಿ ಆಗ್ಬೇಕು ಸರ್? ಇದೊಂದು ಏನ್ ಗೊತ್ತಾ ಸರ್, ಈಗ ಇದರಲ್ಲಿ ನಮ್ಗೆ ಯಾಕೆ ತಾಕು ತಕರಾರಿದೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ದುಡ್ಡಲ್ಲಿ ಏನ್ ಕೊಟ್ರೆ ನಮ್ಗೆ ಬೇಜಾರು ಅನ್ಸಲ್ಲ. ಕನ್ನಡಿಗರ ತೆರಿಗೆ ಹಣದಲ್ಲಿ ಇದು ವ್ಯರ್ಥ ಆಗ್ತಿರೋಂಥದ್ದು ಸರ್. ಜೊತೆಗೆ ನೋಡಿ, ಕನ್ನಡ ಪರ ಹೋರಾಟಗಾರರು ಸರ್, ನಾಡು ನುಡಿ ಜಲ ಭಾಷೆ ಪ್ರತಿನಿತ್ಯ ಸರ್ ಪಾಪ ರೋಡಲ್ಲಿ ಬಂದು ಹೋರಾಟ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಸೂರಿಲ್ಲ ಸರ್. ಆಸ್ ಪರ್ ಡೇಟಾ 30 ಲಕ್ಷ ಕುಟುಂಬಗಳು
ಸರ್ ಸ್ವಂತ ಮನೆ ಇಲ್ಲ ಸರ್ ರಾಜ್ಯದಲ್ಲಿ. ಪಾಪ ಅವ್ರಿಗೆ ಅನ್ಯಾಯ ಆಗ್ತಿಲ್ವಾ? ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು ಅವ್ರು ಏಕಾಏಕಿ ಕೇರಳದಿಂದ ಬಂದ್ರಂತೆ, ಇವ್ರು ಕೊಟ್ರಂತೆ. ಸರ್ ಇನ್ನೊಂದು ಮುಖ್ಯಮಂತ್ರಿ ಸರ್, ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈಗೊಂಬೆ ಆಗಿದ್ದಾರೆ. ಯಾರು ಕೈಗೊಂಬೆ? ಅಲ್ಲಿ ರಾಹುಲ್ ಗಾಂಧಿ, ಇಲ್ಲಿ ವೇಣುಗೋಪಾಲ್. ಅವ್ರು ಹೆಂಗ ಕೀರ್ತಿರ್ಸ್ತವ್ರೆ, ಇವ್ರು ಇಲ್ಲಿ ಹಂಗ ಆಟ ಆಡ್ತವ್ರೆ. ನಿಮಗಿದೆಯಾ ಮನೆ? ಸರ್ ನಮಗೆ ಮನೆ ಇಲ್ಲ, ಬೆಂಗಳೂರಲ್ಲಿ ನನಗೂ ಮನೆ ಇಲ್ಲ. ಕಲಬುರಗಿ ಒಂದು ಶೆಡ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನನಗೂ ಸರ್ಕಾರ ಒಂದು ಮನೆ ಕೊಡ್ಬೋದು. ಯಾರು ಸದಾಶಿವ ನಗರದಲ್ಲಿ ಯಾವುದೋ ಒಂದು ಮನೆಯಲ್ಲಿ ಹಾಕ್ತೀನಿ, ಶೆಡ್ ಹಾಕ್ತೀನಿ. ನನಗೂ ಸರ್ಕಾರ ಮನೆ ಕೊಡಬೇಕು. ಬೇರೆದವರಿಗೆಲ್ಲ ಮನೆ ಕೊಡ್ತೀರಾ ಅಂದ್ರೆ ನಾವು ಈ ರಾಜ್ಯದವರು, ನಮಗೆ ಮನೆ ಇಲ್ವಾ? ನಮಗೆ ಯಾಕಿಲ್ಲ ಮನೆ? ಅವರಿಗೆ ಕೇರಳದಲ್ಲಿ ಮುಸಲ್ಮಾನರು ಓಟ್ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಎಲ್ಲ ಕೆಲಸ ಮಾಡ್ತಾ ಇರೋದು. ಇವರು ವೇಣುಗೋಪಾಲ್ ಅವರ ಮಾತು ಕೇಳಿ ಸರ್ಕಾರ ಅವರ ಕೈಗೊಂಬೆ ಆಗಿದೆ. ಸಿದ್ದರಾಮಯ್ಯನವರಿಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಈ ವಿಷಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಕನ್ನಡಿಗರಿಗೆ ನಾಟ್ ಓನ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಹಿಂದೆ ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ ಕೂಡ ಮನೆ ಕೊಟ್ಟಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಫ್ಲಡ್ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ, ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕ ಅನೇಕ ಭಾಗಗಳಲ್ಲಿ. ಇವತ್ತಿನವರೆಗೂ ಕೂಡ ಅಲ್ಲಿ ನಿರಾಶ್ರಿತರಿಗೆ ಮನೆಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ರಾಜಕೀಯ ನಾಯಕರುಗಳಿಗೆ, ನಿಮ್ಮ ಯಾರಿಗೂ ಕೂಡ ನಿಮಗೆ ನೈತಿಕತೆ ಅನ್ನೋದೇ ಇಲ್ಲ. ಸರ್ ಈಗ 2023ದಿಂದ ಹಿಡಿದು ನಮ್ಮ ಇಡೀ ಬೆಂಗಳೂರಲ್ಲಿ ತಗೊಳ್ಳಿ, ಎಲ್ಲ ಕಾಂಗ್ರೆಸ್ ಚೇಳಗಳೇ ಎಲ್ಲ ಶೆಡ್ಗಳು ಹಾಕಿರೋದು, ಇನ್ಯಾರು ಹಾಕಿಲ್ಲ. ಇಲ್ಲಿ ನಾವು ಬಿಜೆಪಿ ಅವ್ರು ಇವತ್ತವರೆಗೂ ನಾವು ಹೇಳ್ಬೇಡಿ, ನಿಮ್ಮ ಬಿಜೆಪಿಲಿ ಅನೇಕ ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ, ಲೂಟಿಕೋರ್ ಇದ್ದಾರೆ, ಅಲ್ಲೂ ಇದ್ದಾರೆ, ಎಲ್ಲ ಕಡೆಯಲ್ಲೂ ಕೂಡ ಇದ್ದಾರೆ. ಅವರು ಇದ್ದಾರೆ, ನೀವು ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟೋ ಜಮೀನುಗಳನ್ನ, ಲಿಟಿಗೇಷನ್ಗಳನ್ನ ಬೆಂಗಳೂರಿನ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಬೇಲಿ ಹಾಕ್ತಿದ್ದಾರೆ. ಅಧಿಕಾರಿಗಳನ್ನ ಇಟ್ಕೊಂಡು ಲಿಟಿಗೇಷನ್ ಲ್ಯಾಂಡ್ ಅನ್ನ ಅವ್ರ ಹೆಸರಿಗೆ ಮಾಡ್ಕೊಂತಾರೆ. ಇವತ್ತು ಏನೂ ಇಲ್ಲದವರು ಇವತ್ತು 10 ಎಕರೆ 100 ಎಕರೆ ಜಮೀನುಗಳನ್ನ ಮಾಡಿ ರಾಜಕಾರಣ ಮಾಡ್ಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡು ಇವತ್ತು ಅಧಿಕಾರವನ್ನು ನಡೆಸಿದ್ದಾರೆ. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡೋಕ್ಕಿಂತ ಮೊದಲು ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಆಶೀರ್ವಾದ ಇಲ್ಲದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸ್ಥಳೀಯ ಶಾಸಕರು ಮತ್ತು ಅದರ ನಾಯಕರು, ಸ್ಥಳೀಯ ನಾಯಕರ ಆಶೀರ್ವಾದ ಇಲ್ದಂಗೆ ಮಾಡೋದಿಲ್ಲ. ಯಾಕೆ ಅಂತ ಕೇಳ್ತೀನಿ ನೋಡಿ. ಒಂದು ಕಟು ಸತ್ಯ ಇದೆ, ರಾಜ್ಯದ ಕಟು ಸತ್ಯ ಅನ್ನೋ, ಬೆಂಗಳೂರಿನ ಕಟು ಸತ್ಯ ಏನಂದ್ರೆ ಪ್ರತಿಯೊಬ್ಬ ಔಟ್ಸ್ಕಟ್ಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ MLAಗಳು ಸಹ 5,000ದಿಂದ 25,000 ಅನಧಿಕೃತ ಮತದಾರರನ್ನು ತಗೊಂಡು ಬಂದು ಅಲ್ಲಿ ಕೂರಿಸಿ ಇಂತಹ ಶೆಡ್ಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ವೋಟರ್ ಐಡಿಗಳನ್ನ ಕ್ರಿಯೇಟ್ ಮಾಡಿ, ವೋಟರ್ ಐಡಿ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಐಡಿ ಕ್ರಿಯೇಟ್ ಮಾಡಿ ಅವರನ್ನು ಮತ ಹಾಕಿಸ್ಕೊಳ್ತಾ ಇದ್ದಾರೆ. ಇದು ಆಗ್ತಾ ಇರೋದು ಸತ್ಯ. ಇದು ಈ ಸತ್ಯವನ್ನ ಯಾರು ಈ ಸತ್ಯ ಮುಂದೆ ಇದು ಜಗಜ್ಜಾಗೀರಾಗುತ್ತೆ. ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗ್ಲಿ, ಎಸ್.ಟಿ. ಸೋಮಶೇಖರೇ ಆಗ್ಲಿ, ಎಸ್.ಟಿ. ಸೋಮಶೇಖರ್ ತುಂಬಾ ಉದ್ದುದ್ದ ಭಾಷಣವನ್ನ ಮಾಡ್ತಿದ್ರು. ನಾನು ತೋರಿಸ್ತೀನಿ ಎಸ್.ಟಿ. ಸೋಮಶೇಖರ್ ಎಲ್ಲೆಲ್ಲಿ ಶೆಡ್ ಹಾಕ್ಸಿದ್ದಾರೆ, ಎಲ್ಲೆಲ್ಲ ಹೇಳಿದಾರೆ ಒಂಚೂರು ಹೇಳ್ಬಿಡಿ. ನಾನ್ ತೋರಿಸ್ತೀನಿ. ದೇವಗೆರೆಯಲ್ಲಿ ಹಾಕಿದ್ದಾರೆ, ಉಳ್ಳಾಳಲ್ಲಿ ಹಾಕಿದ್ದಾರೆ, ಕೊಡಗಳ್ಳಿಯಲ್ಲಿ ಹಾಕಿದ್ದಾರೆ, ಮತ್ತೆ ಕಗ್ಲಿಪುರದಲ್ಲಿ ಹಾಕಿದ್ದಾರೆ. ಎಲ್ಲ ಬೇಕೋ ಎಲ್ಲಾ ಕಡೆನೂ ಅನಧಿಕೃತ ಮತದಾರನ ಕರ್ಕೊಂಡ್ಬಂದು ಕಡಿದಾರೆ. ನಿಮ್ಮದೇ ಕ್ಯಾಮ್ರಾ ತಗೊಂಬನ್ನಿ ಸರ್, ನಿಮ್ಮದೇ ಕ್ಯಾಮ್ರಾ, ನಿಮ್ಮದೇ. ಇದನ್ನ ನಾನು ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ಈ ಬೈರತಿ ಬಸವರಾಜ್ ಆಗ್ಲಿ, ಯಾರೇ ಆದ್ರೂ ಅಕ್ರಮ ಬಡಾವಣೆಗಳನ್ನ ಆಚೆ ಆರ್ ಅಶೋಕ್ ಇರ್ಬೋದು, ಯಾವ ಸೋಮನೆ ಆಗಿರ್ಲಿ ಅದು ಅಕ್ರಮ ಯಾರ್ಯಾರು SR ವಿಶ್ವನಾಥ್ ಪ್ರತಿ ಸರಿ 2008ರಿಂದನೂ 2008ರಿಂದ 25,000ದಿಂದ 30,000 ಅನಧಿಕೃತ ಮತದಾರರನ್ನ ಕರ್ಕೊಂಡು ಬಂದು, ಬೇರೆ ರಾಜ್ಯನ ಕರ್ಕೊಂಡು ಬಂದು ಅವ್ರಿಗೆ ಶೆಡ್ಗಳನ್ನು ನಿರ್ಮಾಣ ಮಾಡಿ ಮತಗಳನ್ನು ಪಡಿತಾ ಇದ್ದಾರೆ. ಕೇವಲ ರಾಜಕೀಯ ಮಾಡ್ತಾ ಇದ್ದಾರೆ. ಸುಳ್ಳು, ಇದು ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಇವರು. ಯಾವುದೇ ಕಾರಣಕ್ಕೂ ನಮ್ಮ ಬಿಜೆಪಿ ಅವರು ಇಲ್ಲ. ಎಸ್ ಸರ್. ಸರ್ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸರ್ಕಾರದಲ್ಲಿ ಏನಿದೆಲ್ಲ ಅನಧಿಕೃತ ಆಗ್ತಾ ಇದೆ ಅಂತಿದ್ರಲ್ಲ, ಇಷ್ಟೇ ಜವಾಬ್ದಾರಿ ಸರ್ಕಾರಿ ಸಂಬಳ ತಗೊಂತಿರೋ ಅಧಿಕಾರಿಗಳಿಗೂ ಇದೆ. ಅಂದ್ರೆ ಮಂತ್ರಿಗಳು ಹೇಳೋವರೆಗೂ ಇವ್ರು ನೋಟೆಡ್, ಮಂತ್ರಿಗಳು ಹೇಳೋವರೆಗೂ ಇವ್ರು ಕಾಯ್ಕೊಂಡಿರ್ಬೇಕಾ ಸರ್? ಅಲ್ಲಿ ಕರೆಂಟ್ ಕನೆಕ್ಷನ್ ಯಾರು ಕೊಟ್ರು, ಹೆಂಗೆ ಪರ್ಮಿಷನ್ ಸಿಕ್ತು, ಆ ಅಧಿಕಾರಿ ಯಾರು, ಅವ್ರಿಗೆ ಹೇಳ್ದವ್ರು ಯಾರು? ಅಂದ್ರೆ ಇವರು ಸರ್ಕಾರಿ ಸಂಬಳ ತಗೊಂತಾ ಇದ್ದಾರಾ ಅಥವಾ ಶಾಸಕರ ಸಂಬಳ ತಗೊಂತಾ ಇದ್ದಾರಾ, ಶಾಸಕರಿಂದ ಸಂಬಳ ತಗೊಂತಾ ಇದ್ದಾರಾ ಅನ್ನೋದು ಅಲ್ವಾ ಸರ್? ಹಾಗಾಗಿ ಇದು ಏನು ಅಂತಂದ್ರೆ ಅಧಿಕಾರಿಗಳ ಏನೊಂದು ಕಳ್ಳತನದ ವ್ಯವಹಾರ ಇದೆಯಲ್ಲ ಸರ್. ಇವತ್ತು ಅಧಿಕಾರಿಗಳದ್ದು ನೀವು ಮನೆಗಳನ್ನ ಒಬ್ಬೊಬ್ರ ಮನೆಯನ್ನು ನೀವು ಶೋಧಿಸಿ, ಪೈಪಲ್ಲಿ ದುಡ್ಡು ಬರ್ತಾ ಇದೆ. ಜನಪ್ರತಿನಿಧಿಗಳಿಗಿಂತ ಜಾಸ್ತಿ ದುಡ್ಡು ಮಾಡಿದ್ದಾರೆ ಸರ್. ಹೆಂಗ್ ಮಾಡಿದ್ರು? ಇದೇನಾಗ್ತಾ ಇದೆ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಮತ್ತೆ ರಾಜಕೀಯದವ್ರೆ ನಾಯಕರುಗಳು ಜಗಳ ಆಡ್ಕೊಂಡ ಇದ್ರಲ್ಲಿ ಅಧಿಕಾರಿಗಳು ಆರಾಮಾಗಿದ್ದಾರೆ, ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಸರ್. ಒಂದ್ ನಿಮಿಷ ಇರಿ. ರಾಜಕೀಯ ನಾಯಕರ ಒಂದು ಗಲಾಟೆನಲ್ಲಿ ಅಧಿಕಾರಿಗಳು
ಅಧಿಕಾರಿಗಳು ದುಡ್ಡು ಮಾಡ್ತಿದ್ದಾರೆ, ಚಿದಾನಂದ ಅವರ ಲೂಟಿ ಮಾಡ್ತಿದ್ದಾರೆ. ಈ ಯಾವ ಅಧಿಕಾರಿಗಳಿದಾರಲ್ಲ ಅವ್ರನ್ನ ನಾವು ಖಂಡಿತವಾಗ್ಲೂ ಸೇವೆಯಿಂದ ಅಮಾನತು